ಇಲ್ಲ ಸರ್, ಹಂಗ್ ಮಾಡ್ತೀನಿ. ನಿಮ್ ಕೈ ನಂಬಿಕೆ ಇದೆ ಸರ್. ನಾನು ಯಾಕೋ ಡೌಟ್ ಬರ್ತಾ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಬನ್ರಿ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ ಚೆಕ್ ಇದೆ, ನೀವು ಯಾರು ಕೈ ಕೊಡತ್ರ ಹೇಳ್ರಿ, ಅವ್ರ ಕೈ ಕೊಟ್ಟು ಕಳಿಸ್ತೀನಿ ನಾನು ನಿಮ್ಮ ಊರಿಗೆ. ಇಲ್ಲ ಸರ್, ಅಮೌಂಟ್ ರೆಡಿ ಇದೆ ಸರ್. ಅಪ್ಪ ಇದ್ದಾರೆ ಬೇಕಾದ್ರೆ ಮಾತಾಡಿ. ಅಮೌಂಟ್ ಪ್ರಶ್ನೆ ಬಂದಿಲ್ಲ. ನಾನು ಮಾತಾಡೋದು ನನಗೆ ಒಂಥರ ಯಾಕೋ ಡೌಟ್ ಅನಿಸ್ತಾ ಇದೆ. ಏನ್ ಸರ್ ಏನ್ ಕೇಳಿದ್ರಿ, ಏನ್ ಎದಕ್ ಫೋನ್ ಹಚ್ಚಿರಿ ಅಂತ ಕೇಳ್ತೀರಿ. ನನ್ಗೇನ್ ಹುಚ್ಚಿದೆ ನಿಮ್ ಫೋನ್ ಹಚ್ಚಕ್ಕೆ? ನಿಮ್ ಕೆಲ್ಸಕ್ಕೋಸ್ಕರ ಹಚ್ಚಿದ್ದಲ್ಲ ಫೋನ್ ನಾನು. ಹೇಳೋ. ಹಲೋ ಸರ್. ಹೇಳಿ. ಹೇಳಿ ಸರ್. ನಾನೇನು ನೀವೇ ಕೇಳ್ತಾ ಇರೋದು. ಸರ್ ಎಲ್ಲಿಗೆ ಬರೋದು ಸರ್? ಕೆಲಸ ಮಾಡೋದು ಇಂಟ್ರೆಸ್ಟ್ ಇದೆ, ನಿಮ್ ಚೆಕ್ ಇದೆ, ಓದ್ಬಿಡಿ ಅದು. ಸರ್ ಎಲ್ಲಿಗೆ ಬರೋದು ಸರ್? ಎಲ್ಲಿಗೆ ಬಂದಿದ್ರೆ ಹೇಳಿ. ನೆನ್ನೆ ಅಲ್ಲ ಮೊನ್ನೆ ಸರ್. ಮೊನ್ನೆ ಬಿಜಾಪುರ್ ಬಂದಿದ್ದೆ ಸರ್. ಮೊನ್ನೆ ಎಲ್ಲಿ ಬಂದಿದ್ರೆ ಬಂದು ಓದ್ಬಿಟ್ರೆ ನಿಮ್ ಚೆಕ್ ಮಾತ್ರ. ಸರಿನಾ? ಯಾಕೆ ಸರ್? ಇಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸಿದ್ ನನಗದು. ಇಲ್ಲ ಸರ್, ರಾತ್ರಿ ಹೇಳಿದ್ನಲ್ಲ ಸರ್ 2 ಗಂಟೆ ಬರ್ತೀನಿ ಅಂತ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತ ಹೇಳಿ ದೇಶದಾದ್ಯಂತ ಪ್ರತಿಭಟನೆ ಇಲ್ಲೂ ಕೂಡ ಆಗಿದ್ದು. ಅಂಥದ್ದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕೆಪಿಎಸ್ಸಿ ಮೆರಿಟ್ ಮೇಲೆ ಆಯ್ಕೆ ಆಗಬೇಕಾಗಿದ್ದವರು ದುಡ್ಡು ಕೊಟ್ಟೆ ಆಯ್ಕೆ ಆಗಬೇಕು ಅನ್ನೋ ಅನಿವಾರ್ಯತೆ, ಇದ್ರ ಬಗ್ಗೆ ಮಾತನಾಡೋದಿಲ್ವಾ ಯಾರು ಕೂಡ? ಈಗ ಇದ್ರ ಹಿಂದೆ ಕೂಡ ಈಗ ಅಮಾನತ್ತಾಗಿರುವ ಅಧ್ಯಕ್ಷರ ಕೈವಾಡ ಇರಬಹುದು ಅನ್ನೋ ಶಂಕೆ ಇದು ಯಾಕೆ ಅಂತ? ಸ್ಮಿತಾ ರಂಗನಾಥ್, ಜನವರಿಯಲ್ಲಿ ಒಂದ್ ಕಡೆ ಈ ಪಶುವೈದ್ಯಕೀಯ ಕೆಪಿಎಸ್ಸಿ ಎಕ್ಸಾಮ್ ನಡೆಸುತ್ತೆ. ಬಟ್ ಇದೀಗ ಇಲ್ಲಿ ಸಹ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಸಹ ಕೇಳಬೇಕಿದೆ. ಕಾಸು ಕೊಟ್ರೆ ಮಾತ್ರ ಹುದ್ದೆ ಕೊಡ್ತಾರೆ, ಅದು 80 ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇದರಲ್ಲಿ ಮಧ್ಯವರ್ತಿಗಳ ಪಾತ್ರ ಇದೆ. ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷರು ಮತ್ತೊಂದು ಕಡೆ ಕೆಪಿಎಸ್ಸಿಯ ಸದಸ್ಯರು ಇದರಲ್ಲಿ ಪಾತ್ರ ವಹಿಸಿದ್ದಾರೆ ಎಂಬುದು ಇದೀಗ ಪರೀಕ್ಷೆ ಬರೆದ ಅಭ್ಯರ್ಥಿಗಳು ಗಂಭೀರ ಆರೋಪ ಸಹ ಮಾಡ್ತಿದ್ದಾರೆ. ಹೀಗಾಗಿ ಸುಮಾರು 100 ಅಭ್ಯರ್ಥಿಗಳೀಗ ವಿಧಾನಸೌಧದ ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಡ್ತಿದ್ರೆ ನೋಡ್ತಿರಬಹುದು. ಸಾಕಷ್ಟು ಇವರೆಲ್ಲ ಡಾಕ್ಟರ್ ತುಂಬಾ ಕನಸು ಕಂಡಿದ್ರು. ಒಂದ್ ಕಡೆ ಪಶುವೈದ್ಯ ಗ್ರೇಡ್ ಎ ಹುದ್ದೆಗೆ ಒಂದ್ ಕಡೆ ಜನವರಿಯಲ್ಲಿ ಕೆಪಿಎಸ್ಸಿ ಎಕ್ಸಾಮ್ ನಡೆಸಿತ್ತು. ಬಟ್ ಇದೀಗ 50 ರಿಂದ 60 ಅಭ್ಯರ್ಥಿಗಳಿಗೆ ಕಾಸು ಕೊಟ್ಟಿದ್ದಾರೆ, ತಮಗೆ ಬೇಕಾದವರಿಗೆ ಹುದ್ದೆ ನೀಡಿದ್ದಾರೆ ಎಂಬುದು ಆರೋಪ. ಅದರಲ್ಲಿ ಬೇರೆ ಬೇರೆ ಕಡೆ ಹೋಗಿ ಒಂದ್ ಕಡೆ ಈ ಒಂದು ಪೇಪರ್ ಲೀಕ್ ಮಾಡಿದ್ದಾರೆ, ಪ್ರಶ್ನೆ ಪತ್ರಿಕೆ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಒಂದ್ ಕಡೆ ವೆಹಿಕಲ್ ಮುಖಾಂತರ ಬೇರೆ ಕಡೆ ಅಭ್ಯರ್ಥಿಗಳನ್ನು ಕರೆದುಕೊಂಡು ಎಕ್ಸಾಮ್ ಸಹ ಒಂದ್ ಕಡೆ ವಿಷಯವನ್ನು ತಿಳಿಸಿದೆ ಎಂಬುದು ಗಂಭೀರ ಆರೋಪ ಸಹ ಕೇಳಿಬಂದಿದೆ. ಇಲ್ಲಿ ಸಹ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಒಂದ್ ಕಡೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಿ ದೆಹಲಿಯಲ್ಲಿ ಒಂದ್ ಕಡೆ ಪ್ರತಿಭಟನೆ ಮಾಡ್ತಿದ್ರೆ ನೀಟ್ ಎಕ್ಸಾಮ್ ಸೋರಿಕೆ ವಿಚಾರವಾಗಿ. ಬಟ್ ಇಲ್ಲಿ ಕೆಪಿಎಸ್ಸಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಎಂಬುದು ಗಂಭೀರ ಆರೋಪ. ಹೀಗಾಗಿ ಪ್ರತಿಯೊಬ್ಬ ಅಭ್ಯರ್ಥಿ ಇದೀಗ ವಿಧಾನಸೌಧದ ಪೊಲೀಸ್ ಠಾಣೆಗೆ ಬಂದು ಒಂದ್ ಕಡೆ ದೂರನ್ನ ಕೊಡ್ತಿದ್ದಾರೆ. ಇಲ್ಲಿ ಸಹ ಒಂದ್ ಕಡೆ ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ಹಗರಣ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟ ಯಾರಿದೆ ಅದು ಕೂಡ ತನಿಖೆ ಆಗಬೇಕು, ಇಲ್ಲಿ ಎಕ್ಸಾಮ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಎಂಬುದು ಒಂದ್ ಕಡೆ ಅಭ್ಯರ್ಥಿಗಳು ಒತ್ತಾಯ ಮಾಡ್ತಿದ್ರೆ. ಇಲ್ಲಿ ಸಾಕಷ್ಟು ಅಭ್ಯರ್ಥಿಗಳ ಮಾತಾಡಿಸ್ತೀನಿ. ಮೇಡಮ್, ದೂರು ಕೊಡಕ್ ಬಂದಿದ್ರಿ, ಏನೆಲ್ಲ ಆಗಿದೆ ಘಟನೆ, ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಆಗಿದೆ ಎಂಬುದು ಒಂದ್ ಕಡೆ ಆರೋಪ ಸಹ ಮಾಡ್ತಿದ್ರಿ. ಏನು ಆರೋಪ ಇದೆ ಅಂತ? ಸರ್, ಡಿಸೆಂಬರ್ ಅಲ್ಲಿ ನೋಟಿಫಿಕೇಶನ್ ಬಿಡ್ತಾರೆ. ಅದು ಯಾವಾಗಿಂದ ಅಂದ್ರೆ 2024 ಅಲ್ಲೇ ನೋಟಿಫಿಕೇಶನ್ ಆಗುತ್ತೆ. ಅದು ಪೋಸ್ಟ್ಪೋನ್ ಆಗ್ತಾ ಡಿಸೆಂಬರ್ ಬರುತ್ತೆ. ನಾವು ಇನ್ನೂ ಪೋಸ್ಟ್ಪೋನ್ ಆಗುತ್ತೆ ಅಂತ ಅನ್ಕೊಂತೀವಿ. ಜನವರಿಯಲ್ಲಿ ಪಟ್ಟಂತ ಎಕ್ಸಾಮ್ ಮಾಡ್ಬಿಡ್ತಾರೆ. ಆದ್ರೆ ಯಾಕಷ್ಟು ಪ್ರೆಷರೈಸ್ ಅಲ್ಲಿ 1 ತಿಂಗಳಲ್ಲೇ ಎಕ್ಸಾಮ್ ಮಾಡಿದ್ರೆ ಗೊತ್ತಿಲ್ಲ. ಅದಾದ ಫೆಬ್ ಅಲ್ಲಿ ರಿಸಲ್ಟ್ ರಿಲೀಸ್ ಆಗುತ್ತೆ, ಎಲಿಜಿಬಿಲಿಟಿ ಲಿಸ್ಟ್ ಅಂತ. ಅದಾದ 3 ಮಂತ್ಸ್ಗೆ ಹಂಗಂದ್ರೆ ಮೇ ಅಲ್ಲಿ ಪ್ರೊವಿಷನಲ್ ಲಿಸ್ಟ್ ಬಿಡ್ತಾರೆ. ಪ್ರೊವಿಷನಲ್ ಲಿಸ್ಟ್ ಕೆಳಗಡೆ ಏನಂತ ಇದೆ ಅಂದ್ರೆ ಕೋರ್ಟ್ ಅಲ್ಲಿ ಇದೆ ಕೇಸ್. ಯಾಕಂದ್ರೆ 52 ಸೀಟ್ಸ್ ಬ್ಯಾಕ್ಲಾಗ್ ಅದು ಒಂದಿದೆ. ಅದು ಇದ್ದು ಕೂಡ ಇವರು ಫೈನಲ್ ಲಿಸ್ಟ್ ಬಿಡಬೇಡಿ ಅಂತ ಅಲ್ಲಿ ಪ್ರೊವಿಷನಲ್ ಲಿಸ್ಟ್ ಅಲ್ಲಿ ಇದ್ದು ಕೂಡ ಫೈನಲ್ ಲಿಸ್ಟ್ ಬಿಟ್ಟು ಬಿಡ್ತಾರೆ. ಈಗ 17th ಫೈನಲ್ ಲಿಸ್ಟ್ ಬಿಟ್ರು. ನಮಗೆ ಎಲಿಜಿಬಿಲಿಟಿ ಲಿಸ್ಟ್ ಅಲ್ಲಿ ಬಂದಾಗ ನಮಗೆ ಓಕೆ, ಏನೋ ಆಗಿರಲ್ಲ, ಆತರ ಕರಪ್ಷನ್ ಏನು ಇಲ್ಲ ಅಂತ ಅನ್ಕೊಂಡಿರ್ತೀವಿ. ಬಟ್ ಪ್ರೊವಿಷನಲ್ ಲಿಸ್ಟ್ ಬಂದಾಗ ಮಾರ್ಕ್ಸ್ ವೈಸ್ ಬಂದಾಗ ಯಾರು ಗೋಲ್ಡ್ ಮೆಡಲ್ ತಗೊಂಡಿರ್ತಾರೆ, ಯಾರು IFO ಎಕ್ಸಾಮ್ ಹಂಗಂದ್ರೆ UPSC ಕ್ಲಿಯರ್ ಮಾಡಿದವರು ಕೂಡ 350 ಒಳಗಡೆನೆ ಇದೆ ಮಾರ್ಕ್ಸ್. ಬಟ್ 2 ವರ್ಷ ಫೇಲ್ ಆಗಿರೋರು ಡಿಗ್ರಿನೇ ಕಂಪ್ಲೀಟ್ ಮಾಡಕ್ಕೆ ಒದ್ದಾಡಿದ್ದಾರೆ. ಸಪ್ಲಿಮೆಂಟರಿ ಎಕ್ಸಾಮ್ ಅವ್ರದೆಲ್ಲ ಟಾಪ್ ರ್ಯಾಂಕಿಂಗ್ ಅಲ್ಲಿದೆ. ಇದಂಗೆ ಈಗ ನಾನು ಕೂಡ ನಂದು ಎಲಿಜಿಬಿಲಿಟಿ ಲಿಸ್ಟ್ ಅಲ್ಲಿ ಇತ್ತು. ಬಟ್ ಯಾರಿಗ ಗೊತ್ತು, ನಂದನ್ನ ಪ್ರೊವಿಷನಲ್ ಲಿಸ್ಟ್ ಅಲ್ಲಿ ತೆಗ್ದಾಕಿರ್ಬೋದು. ಅವರಿಗೆಲ್ಲ ಇದ್ ಮಾಡಿ ಈಗ 8 ವರ್ಷ ಆದ್ಮೇಲೆ ಡೀಲಿಂಗ್ ನಡೆದು ಎಷ್ಟು ಕಾಸು ಕೊಟ್ಟರೆ ಹುದ್ದೆ ಸಿಗುತ್ತೆ ಸರ್? 70 to 80 lakh. ಎಲ್ಲಿಂದ ತರಬೇಕು ಇದನ್ನ? ಮನೆ ಮಠ ಎಲ್ಲ ಮಾರಿ ತಗೊಂಡ್ಬರ್ಬೇಕಾ? ಅಭ್ಯರ್ಥಿಗಳು ಕೊಟ್ಟಿದ್ದಾರೆ ಅಮೌಂಟ್ ಏನಾದ್ರು? ಸರ್ ಕೊಟ್ಟಿದ್ದಾರೆ ಸರ್. ಕೊಟ್ಟಿದೆ ಹಿಂಗೆ ಸುಮ್ನೆ ಇದೇ ಹೇಳಕ್ಕಲ್ಲ. ಯಾರೆಲ್ಲ ಕೈವಾಡ ಇದೆ? ಮಧ್ಯವರ್ತಿಗಳ ಕೈವಾಡ ಇದೆನಾ? ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಸದಸ್ಯರ ಕೈವಾಡ ಇದೆನಾ? ಏನು ಆರೋಪ ಸರ್? ಇಬ್ರದ್ದು ಇದೆ. ಫಸ್ಟ್ ಮಿಡಲ್ ಮ್ಯಾನ್ ಯಾರಿದ್ದಾರೆ, ಆ ಮಿಡಲ್ ಮ್ಯಾನ್ ಇಂದ ಅಧ್ಯಕ್ಷರಿಗೆ ತಲುಪಿರೋದು. ಅಧ್ಯಕ್ಷರು ಸರಿ ಇಲ್ಲ ಅಂದ್ರೆ ಅವ್ರ ಸುತ್ತಮುತ್ತ ಇರೋರು ಹಂಗೆ ಇರ್ತಾರೆ ಸರ್. ಈಗ ರಾಜನೇ ಸರಿ ಇಲ್ಲ ಅಂದ್ರೆ ರಾಜ್ಯ ಸರಿ ಇರುತ್ತೆ, ಇಲ್ಲ ಪ್ರಜೆಗಳು ಸರಿ ಇರ್ತಾರೆ ಸರ್.
ಹಂಗಾಗಿ ಇದು ಮತ್ತೆ ರೀ ಎಕ್ಸಾಮ್ ಆಗ್ಬೇಕು ಸರ್. ಎಸ್ ಎಲ್ ಕಾಂತಕುಮಾರ್ ಇದಾರೆ, ಮಾತಾಡ್ತೀನಿ. ಈಗ ದೂರು ಸಹ ಕೊಟ್ಟು ಬಂದಿದ್ರಿ, ಒಂದ್ ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಸಹ ಕೇಳಿಬಂದಿದೆ KPSC ಅಲ್ಲಿ. ಈಗ ಏನ್ ಹೇಳ್ತೀರಿ, ಪೊಲೀಸರು ಏನ್ ಹೇಳಿದ್ರಂತ? ಸರ್, ಇದು ಅವರು ಸೀರಿಯಸ್ ಆಗಿ ಕ್ರಮ ತಗೋಬೇಕು. ಯಾಕಂದ್ರೆ ಇಷ್ಟು ಜನದ್ದು ಇದೆಯಲ್ಲ, ನಾವು ಪ್ರಿಲಿಮಿನರಿ ಎನ್ಕ್ವೈರಿ ಅಂತ ಇದಾರೆ, ಇಲ್ಲ ನಾವು FIR ಮಾಡ್ಬೇಕಂತ ಹೇಳ್ಬಿಟ್ಟು ಫುಲ್ ಕಂಪಲೇಷನ್. ಯಾಕೆಂದ್ರೆ ಇದು ಡಿಫ್ರೆಂಟ್ ಟೈಪ್ಸ್ ಇದೆ ಸರ್. ಒಂದು OMR ಶೀಟ್ ಖಾಲಿ ಬಿಟ್ಬಿಟ್ಟು ಬಂದು ಆಮೇಲೆ ಫಿಲ್ ಮಾಡಿದ್ದಾರೆ, ಮತ್ತೆ KPSC ಅಲ್ಲಿ ಆಮೇಲೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ದುಡ್ಡು ಕೊಟ್ಟು ಜಾಬ್ ತಗೊಂಡಿರೋರು ಇದಾರೆ, ಮತ್ತೆ ಇನ್ನೊಂದು ಬೇರೆ ಸ್ಟೇಟ್ಸ್ ಹೋಗಿ ಎಕ್ಸಾಮ್ ಬರ್ದಿರೋದು ಇದಾರೆ. ಅಂದ್ರೆ ಹೋಗ್ಬಿಟ್ಟು ಬಂದು ಅಲ್ಲಿ ಆಡಿಯೋದಲ್ಲಿ ತಾವೇ ಮಾತಾಡಿದ ಏನಾದ್ರು? ಅದು ನಾನೇ ಮಾತಾಡಿದ್ದು. ಆ ವ್ಯಕ್ತಿ ಏನಂತಂದ್ರೆ 80 ಲಕ್ಷದಲ್ಲಿ 40 ಲಕ್ಷ ಈಗಲೇ ಕೊಡ್ಬೇಕು. 40 ಲಕ್ಷ ಕೊಟ್ರೆ ನೀವು 1:3 ಇಂದ ಫೈನಲ್ ಲಿಸ್ಟಿಗೆ ನೀವು ಮಾರ್ಕ್ಸ್ ಎಷ್ಟು ಜನ ಇರ್ಲಿ, ಫೈನಲ್ ಲಿಸ್ಟ್ ಫೈನಲ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರ್ಸಂತ ಜವಾಬ್ದಾರಿ ನಂದು. 1:3 ಅಲ್ಲಿ ಇವ್ರು ಏನ್ ಮಾಡಿದ್ದಾರೆ ಸರ್, ಇವರು 1:3 ಅಲ್ಲಿ ನೀವು ಇಂಡಿವಿಜುವಲ್ ಸ್ಕೋರ್ ಇರಲ್ಲ, ಮತ್ತೆ ಯಾರ್ದು ಅಡ್ರೆಸ್ ಇರಲ್ಲ, ಫೋನ್ ನಂಬರ್ ಇರಲ್ಲ. ಇವ್ರಿಗೆ ಕ್ಯಾಂಡಿಡೇಟ್ ಫೋನ್ ಮಾಡಿ ಆ ವ್ಯಕ್ತಿ ಅಡ್ರೆಸ್ ಹೇಳ್ತಾರೆ, ಮತ್ತೆ ಫೋನ್ ನಂಬರ್ ಹೇಳ್ತಾರೆ ಅಂತಂದ್ರೆ ಎಷ್ಟು ಪ್ರಾಪರ್ ಆಗ KPSC ಅಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಸರ್. ಇಲ್ಲಿ ಭಾಗಿಯಾಗಿದ್ದಾರೆ ಸರ್, ಇದರಲ್ಲಿ ಮೆಂಬರ್ಸ್ ಭಾಗಿಯಾಗಿದ್ದಾರೆ. KPSC ಚೇರ್ಮನ್, ಮಾಜಿ ಚೇರ್ಮನ್ ಸಾವ್ಕಾರ್ ಶಿವಶಂಕರ್ ಅಪ್ಪ ಅವರು ಕಂಪ್ಲೀಟ್ ಭಾಗಿಯಾಗಿ ಈ ವೆಟರ್ನರಿ ಆಫೀಸರ್ ಏನಿದೆ ಸರ್, ಇವರಿಗೆ ಕಂಪ್ಲೀಟ್ ಇಂಜಸ್ಟಿಸ್ ಆಗಿದೆ. ಇವರಿಗೆ ಕಂಪ್ಲೀಟ್ ನ್ಯಾಯ ಕೊಡಿಸಬೇಕು ಸರ್. ಈಗ ಸರ್ಕಾರ ಇದನ್ನ ಸೀರಿಯಸ್ ಕರೆದುಕೊಂಡು ಹೋಗಿ ಎಲ್ಲ ಕ್ವಶನ್ ಪೇಪರ್ ಎಲ್ಲ ತಿಳಿಸಿದ್ದಾರೆ, OMR ಶೀಟ್ ಎಲ್ಲ ತಿಳಿಸಿದ್ದಾರೆ ಅಂತ ಒಂದು ಆರೋಪ ಇದೆ. ಇದು ನಾನು ಹೇಳ್ತಾ ಇರೋದಲ್ಲ, ಸ್ವತಃ ಕ್ಯಾಂಡಿಡೇಟ್ಸ್ ಹೇಳಿರೋದು. ಅವ್ರ ಫ್ರೆಂಡ್ಸ್ ಏನಂದ್ರೆ 4 ಅಕ್ಷರ ಏನು ಗೊತ್ತಿಲ್ಲದೆ ಇರೋರು, 4 ಸತಿ ಫೇಲ್ ಆಗಿರೋ ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಇನ್ನೇನ್ 2 ದಿನ ಇದೆ ನಂತರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಬೇರೆ ಕಡೆ ಹೋಗಿ ಎಕ್ಸಾಮ್ ಬರ್ದು ಬಂದಿದ್ದಾರೆ. ಲಿಸ್ಟ್ ಅಲ್ಲಿ ಪಾಸ್ ಆಗಿದ್ದಾರೆ. 300 ಮಾರ್ಕ್ಸ್ ತಗೊಳಕ್ಕಾಗಲ್ಲ. 35% ಔಟ್ ಆಫ್ 1400 ಜನದಲ್ಲಿ 670 ಜನ ಕ್ವಾಲಿಫೈಡ್ ಆಗಿದ್ದಾರೆ ಸರ್. 35% ಮಿನಿಮಮ್ ತಗೊಳಕ್ಕಾಗ್ಲಿಲ್ಲ ಅಂದ್ರೆ ಮಿಕ್ದವ್ರಿಗೆ 730 ಜನಕ್ಕೆ 1400 ಜನದಲ್ಲಿ. ಅದರಲ್ಲಿ ಇವ್ರ ಕ್ಯಾಂಡಿಡೇಟ್ಸ್ 329 ಜನ ಏನ್ ಸೆಲೆಕ್ಟ್ ಆಗಿದ್ದಾರೆ. ಆ ಕ್ಯಾಂಡಿಡೇಟ್ಸ್ ಅಲ್ಲಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂದ್ರೆ ಇಂಡಿಯನ್ IFS ಆಫೀಸರ್ ಕರ್ನಾಟಕದಲ್ಲಿ ಟಾಪರ್ ಇರೋದು, UPSC ಎಕ್ಸಾಮ್ ಕಂಡಕ್ಟರ್ ಮಾಡಿರೋಂತ ಟಾಪರ್ಸ್ ಅದರಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಇದ್ರಲ್ಲಿ 300 ಮಾರ್ಕ್ಸ್ ತಗೊಳಕ್ಕಾಗಿಲ್ಲ. ಇದ್ರಲ್ಲಿ 450, 480, 490 ಹೆಂಗ್ ತಗೊಳಕ್ಕಾಗುತ್ತೆ ಸರ್? ಇದು ದೆಹಲಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ತದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಭಾಗಿಯಾಗಿದ್ದಾರೆ. ಅಲ್ಲಿ ಭಾಗಿಯಾಗೋದಲ್ಲ ಸರ್, ಇದು ಇಂಪಾರ್ಟೆಂಟ್ ಇದೆ. ಇಲ್ಲಿ ರಾಜ್ಯದಲ್ಲಿ ಯುವಕರ ಭವಿಷ್ಯ ತುಂಬಾ ಇಂಪಾರ್ಟೆಂಟ್. KPSC ಸ್ವಚ್ಛ ಮಾಡಿ ಫಸ್ಟ್. KPSC ಅಲ್ಲಿ ನೀವು ಮೆಂಬರ್ಸ್ ರಿಟೈರ್ಡ್ ಆದಂಗಿಲ್ಲ, ಇನ್ನು 10-20 ಕೋಟಿ ದುಡ್ಡು ತಗೊಂಡು ನೀವು ಮತ್ತೆ ಬೇರೆಯವ್ರ ಹೊಸಬ್ರನ್ನ ಅದ್ರಲ್ಲಿ ಜಾಯಿನ್ ಮಾಡ್ಕೊಂತ ಇದ್ರೆ ಇಲ್ಲಿ ಸಿಸ್ಟಮ್ ವ್ಯವಸ್ಥೆ ಹೆಂಗ್ ಸರಿ ಹೋಗುತ್ತೆ? ಕರಪ್ಷನ್ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ನೀವು ಕಡಿಮೆ ಮಾಡಬೇಕು. ಇದಿನ್ನೂ ಜಾಸ್ತಿ ಆಗ್ತಾ ಇದೆ. KPSC ಅನ್ನೋದು ಒಂದು ನೇಮಕಾತಿ ಒಂದು ಸಂಸ್ಥೆ. ಅದು ಇವತ್ತೇನಾಗ್ತಿದೆ ಅಂತಂದ್ರೆ ಭ್ರಷ್ಟಾಚಾರದ ಒಂದು ಸಂಸ್ಥೆ ಆಗ್ತಾ ಇದೆ. ಪ್ರತಿಯೊಂದು ಜಾಬ್ ಅಲ್ಲಿ KS ಅಲ್ಲಿ 1.5 ಕೋಟಿ ಸರ್. KPSC ಮೆಂಬರ್ಸ್, ಸ್ವತಃ ಮೆಂಬರ್ಸ್ ಇದಾರೆ. ನಾನು ಮೆಂಬರ್ಸ್ ಹೇಳ್ತೀನಿ, ಶಾಂತಾ ಹೊಸ್ಮನಿ ಮತ್ತೆ ಬಹುಜನ್ ನಾಯಕ್ ಅವರು ಹುಡುಗರ ಹತ್ರ ಕ್ಯಾಂಡಿಡೇಟ್ಸ್ 1.5 ಕೋಟಿಯಲ್ಲಿ 75 ಲಕ್ಷ